ಮಂಡ್ಯ ಮಹಾಯುದ್ಧದಲ್ಲಿ ಸುಮಲತಾ ಇವತ್ತು ಅಧಿಕೃತ ಪ್ರವೇಶವನ್ನ ಮಾಡಲಿದ್ದಾರೆ. ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮಂಡ್ಯ ಮಹಾಯುದ್ಧದಲ್ಲಿ ಸುಮಲತಾ ಇವತ್ತು ಅಧಿಕೃತವಾಗಿ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ರೆಬಲ್ ಸ್ಟಾರ್ ಪತ್ನಿ ರಣ ಕಹಳೆಯನ್ನ ಊದ್ತಾ ಇದ್ದಾರೆ. ಎಡಬರದಲ್ಲಿ ದರ್ಶನ್ ಮತ್ತು ಯಶ್ ಸಾಥ್ನೊಂದಿಗೆ ನಾಮಪತ್ರವನ್ನು ಇವತ್ತು ಸಲ್ಲಿಕೆ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ನಾಡದೇವತೆ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸುಮಲತಾ ಅವರು. ಬೆಳಿಗ್ಗೆ 11 ಗಂಟೆಯ ವೇಳೆಗೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಬಳಿಕ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಇದಾದ ಬಳಿಕ ಜೆಡಿಎಸ್ ಸಮಾವೇಶ ನಡೆಸಿದ್ದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿಯೇ ಸುಮಲತಾ ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಮಾವೇಶವನ್ನು ನಡೆಸ್ತಾರೆ. ಈ ಸಮಾವೇಶದಲ್ಲಿ ಸ್ಯಾಂಡಲ್ವುಡ್ನ ತಾರೆಯರ ದಂಡೆ ಹರಿದು ಬರ್ತಾ ಇದೆ. ಇವತ್ತು ಯಾರೆಲ್ಲ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಬಹಿರಂಗವಾಗಿಯೇ ಸುಮಲತಾ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಅವರೆಲ್ಲ ಇವತ್ತು ಸುಮಲತಾ ಅವರ ಜೊತೆ ಕಾಣಿಸ್ಕೊಳ್ತಾರಾ? ಹೈಕಮಾಂಡ್ ಆದೇಶವಿದ್ರೂ ಕೂಡ ಅದನ್ನ ಎದುರಿಸಿ ಸುಮಲತಾಗೆ ಬೆಂಬಲ ಕೊಡ್ತಾರಾ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಅಂಬರೀಷ್ ಅವರನ್ನ ಪ್ರೀತಿಸಿ ನಂಬಿಕೆ ಇಟ್ಕೊಂಡು ನನ್ನ ಹತ್ರಕ್ಕೆ ಬಂದಿರೋ ಜನಕ್ಕಾಗಿ ನಾನು ತಗೊಂಡಿರೋ ಈ ಹೆಜ್ಜೆ ಏನೇ ಬರಲಿ ಅದನ್ನ ತಡ್ಕೊಂಡು ನನ್ಗೆ ಯಾವ ಟೆನ್ಷನ್ ಇಲ್ಲ. ಇಲ್ಲಿವರೆಗೆ ಕೂಡ ಪ್ರತಿ ಸಲ ಅಂಬರೀಷ್ ಅವರು ನಾಮಪತ್ರ ಸಲ್ಲಿಕೆ ಮಾಡಕ್ ಬಂದಂತ ಸಂದರ್ಭದ ಜೊತೆ ಬರ್ತಾ ಇದ್ರಿ. ಇವತ್ತು ಅವರ ಜನಗಳಿಗೋಸ್ಕರವಾಗಿ ರಾಜಕೀಯದ ಹಾದಿಯನ್ನ ತುಳಿದಿದ್ರಿ, ಉಮೇದುವಾರಿಕೆ ಸಲ್ಲಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಮೇಡಮ್? ಇಲ್ಲಿವರೆಗೂ ಪ್ರತಿ ಸಲ ಅವರು ನಾಮಪತ್ರ ಸಲ್ಲಿಕೆ ಮೊದಲು ಚಾಮುಂಡಿ ದೇವಿ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ರು. ಅವರ ಜೊತೆಯಲ್ಲೇ ನಾನಿದ್ದೆ. ಇವತ್ತು ನನ್ನ ಜೊತೆಯಲ್ಲಿ ಅವರಿದ್ದಾರೆ.